ನಮಸ್ಕಾರ ರೀ ದೊಡ್ಡ ಮಂದಿಗೆ. ನಿನ್ನೆ ಯಾವ ಮ್ಯಾಚ್ ಇದ್ವಪ್ಪ ಅಂತಂದ್ರೆ ನಮ್ಮ RCB ಮತ್ತು ಹೈದರಾಬಾದ್ ನಿನ್ನೆ ಮ್ಯಾಚ್ ಇತ್ತು ರೀ. ಆ ಹೈದರಾಬಾದಿನವರು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿದರು. ಆದರೂ ರನ್ ಹೊಡೆದ್ರು ರೀ. ಅವರು ಎಷ್ಟು ರನ್ ಹೊಡಿತಾರಪ್ಪ ಅಂತಂದ್ರೆ 255 ರನ್ ಹೊಡಿತಾರೆ. ಅಷ್ಟು ಸ್ಕೋರ್ ಆಗ್ಬೇಕಂದ್ರೆ ಯಾರ್ಯಾರು ಬ್ಯಾಟಿಂಗ್ ಚಲೋ ಹೊತ್ನ್ಯಾಗ ಆಡ್ಯಾರಪ್ಪ ಅಂತಂದ್ರೆ ಅಭಿಷೇಕ್ ಶರ್ಮಾ 51 ರನ್ ಹೊಡೆದಾರಿ. ಟ್ರಾವಿಸ್ ಹೆಡ್ ಒಂದು 26 ರನ್ ಹೊಡೆದಾನ. ಉಳ್ಕಿದವರು ಇನ್ನೊಬ್ಬರು ಕ್ಲಾಸನ್ ಅವನು ಹೊಡೆದಾರಿ. ಇಶಾನ್ ಕಿಶನ್ 79, ಕ್ಲಾಸನ್ನು 51 ರನ್ ಏನು ಹೊಡೆದಾನ್ರಿ. ಆದರೂ ನಿತೀಶ್ ಕುಮಾರ್ ರೆಡ್ಡಿ ಅವರು 12 ಬಾಲಿಗೆ ಅವರೊಂದು 30 ರನ್ 26 ರನ್ ಹೊಡಿತಾರೆ ಅವರು. ಆದರೆ ಬೆಂಕಿ ಅನ್ನಬೇಕು ನೋಡ್ರಿ. RCB ಕಡೆನೂ ಯಾರ್ಯಾರು ರನ್ ಹೊಡೆದಾರಪ್ಪ ಅಂತಂದ್ರೆ ರಜತ್ ಪಟ್ಟೇದಾರ್ ಅವರು ಒಬ್ಬರೇ ಬ್ಯಾಟಿಂಗ್ ನಿಂತು ಆಡಿದವರು 50 ಮ್ಯಾಗ ಹೊಡೆದಾರ. ಕೃಣಾಲ್ ಪಾಂಡ್ಯ ಒಂದು 45 ರನ್ ಹೊಡೆದಾನ. ಅವ 3 ನಂಬರ್ ಬಿಟ್ರೂ ಹೊಡಿದಾಗಿಲ್ಲ ಅವಂಗ ಕೃಣಾಲ್ ಪಾಂಡ್ಯಾಗ. ಆದರೂ ಸುಮ್ಮ ಟೀಮ್ ಡೇವಿಡ್ಗೆ ಬಿಟ್ಟಿದ್ರಪ್ಪ ಅಂತಂದ್ರೆ ಅರ್ಧ ಮ್ಯಾಚ್ ಹೋಯ್ತಿತ್ತು. 255 ಇದ್ದಿದ್ದು 240 ಮಟ್ಟ ಹಿಂಗೆ ಹಾಕಿತ್ತು ರೀ ಮ್ಯಾಚ್. ಆದರೂ ಏನು ಮಾಡೋಕ್ಕೆ ಬರಂಗಿಲ್ಲ ರೀ. ದೊಡ್ಡ ಸ್ಕೋರ್ನೂ ಆಗಿತ್ತು ಅದು. RCB ಕಡೆ ಬ್ಯಾಟಿಂಗ್ ಚಲೋತ್ನಾಗ ಆಡಿದ್ರು. ಆದರೂ ಬಾಲಿಂಗ್ನಾಗ ಫೇಲ್ ಆಯ್ತು ರೀ. ಹಜಲ್ವುಡ್ 51 ರನ್ ಕೊಟ್ಟಾನ. ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಇವರು ಓಪನಿಂಗ್ ಬರ್ತಾರ. ಹಜಲ್ವುಡ್ ಬಾಲಿಂಗ್ ಹಾಕ್ತಾನ. ಒಂದು ಓವರಿಗೆ ಎಷ್ಟು ರನ್ ಕೊಡ್ತಾನಪ್ಪ ಅಂತಂದ್ರೆ 1 ಓವರಿಗೆ 27 ರನ್ ಕೊಡ್ತಾನ. ಯಾರಪ್ಪ ಅಂತಂದ್ರೆ ಹಜಲ್ವುಡ್ ರೀ. ಆದರೂ ಬಾಲಿಂಗ್ ಅದು ಚಲೋತ್ನಾಗ ಹಾಕಿದ್ನ ಕರೆ. ಆದ್ರೆ ಲಾಸ್ಟ್ ಮೂಮೆಂಟ್ನಾಗ ಅವನು ಹೊಡ್ಸ್ಕೊಂಡ 4 ಓವರಿಗೆ 51 ರನ್ 56 ರನ್ ಹೊಡ್ಸ್ಕೊಂಡ. ಭುವನೇಶ್ವರ್ ಕುಮಾರು ಅವನು ಒಂದು 60 ರನ್ ಕೊಟ್ಟಾನವ. ಇವನು ಕೃಣಾಲ್ ಪಾಂಡ್ಯ ಒಂದು 30 ರನ್ ಕೊಟ್ಟಾನ. ಒಬ್ಬ ಸಲಿಯಲ್ಲ ಯಾರತ್ ನೋಡ್ರಿ ಅವನು 50 ಮ್ಯಾಗ ರನ್ ಹೊಡ್ಸ್ಕೊಂಡಾನ. ಆದರೂ ಬಾಲಿಂಗ್ನಾಗ ಹೊಡ್ಸ್ಕೊಂಡ್ರು, ಬ್ಯಾಟಿಂಗ್ನಾಗ ಚಲೋತ್ನಾಗ ಆಡಿದರು RCBದವರು. ಇನ್ನು ಈ ಮ್ಯಾಚ್ ಅಷ್ಟೊಂದು ಇದು ಇರಲಿಲ್ಲ. ಸಖತ್ತಾಗಿ ನಡೆಯಕತ್ತಿತ್ತು ಮ್ಯಾಚ್. ಮ್ಯಾಚ್ ಗೆದ್ದಿದ್ರಪ್ಪ ಅಂತಂದ್ರೆ ಮತ್ತೆ ಡೇಂಜರ್ ಹಾಕಿದ್ರು RCBದವರು. ಮ್ಯಾಚ್ ಸೋತರು ಇರಲಿ. ಆದ್ರೆ ಈಗ ಕ್ವಾಲಿಫೈ ಆಗ್ಯಾರ. ನಮ್ಮ ಫಸ್ಟ್ ಮ್ಯಾಚ್ ಯಾವಾಗ ಬೀಳುತ್ತಪ್ಪ ಅಂತಂದ್ರೆ ಗುಜರಾತ್ ಮತ್ತು RCB ಮ್ಯಾಚ್ ಬೀಳುತ್ತೆ. ಅದ್ರೊಳಗೆ ಯಾರು ಗೆಲ್ತಾರೆ. ಸೋತರು ಇನ್ನೊಂದು ಚಾನ್ಸ್ ಐತಿ.